ರಮಣೀಯ ತಾಣ ಕನ್ನಡ ಮೀಡಿಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಅದೊಂದು ಅಣೆಕಟ್ಟು. ಈ ಅಣೆಕಟ್ಟು ಕೇವಲ ಜಲಾಶಯಕ್ಕೆ ಮಾತ್ರ ಸೀಮಿತವಲ್ಲ. ಇಲ್ಲಿನ ಸೊಬಗು ಮನಸ್ಸುಗಳಲ್ಲಿ ಉತ್ಸಾಹ ಹೊರಹೊಮ್ಮಿಸುವ ಶಕ್ತಿ ಹೊಂದಿದೆ. ಅತ್ಯದ್ಭುತ ಸುಂದರ ಸೊಬಗಿನ ಮೂಲಕ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಈ ಜಲಾಶಯದ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿದೆ ಇಲ್ಲಿನ ಸಸ್ಯರಾಶಿ. ಇದೊಂದು ಜಲಾಶಯವಾದ್ರೂ ಇಲ್ಲಿನ ಸೌಂದರ್ಯ ಹಲವು ಪ್ರವಾಸಿ ತಾಣಗಳಿಗಿಂತಲೂ ಮಹತ್ವ ಪಡೆದಿದೆ. ಇಂತಹದೊಂದು ತಾಣವಿರೋದು ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ಲಕ್ಕವಳ್ಳಿಯಲ್ಲಿ. ಅದುವೇ ಭದ್ರಾ ಜಲಾಶಯ. ಭದ್ರಾ ಜಲಾಶಯವು ತುಂಗಭದ್ರಾ ನದಿಯ ಉಪನದಿಯಾದ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು. ಈ ಸ್ಥಳವನ್ನ BRP ಎಂದು ಕರೆಯಲಾಗುತ್ತೆ, ಅಂದ್ರೆ ಭದ್ರಾ ರಿವರ್ ಪ್ರಾಜೆಕ್ಟ್ ಎಂದು. ಈ ಭದ್ರಾ ಜಲಾಶಯವು ಲಕ್ಕವಳ್ಳಿ ಗ್ರಾಮದಲ್ಲಿದೆ. ಈ ನದಿ ಹುಟ್ಟಿ ಸುಮಾರು 125 ಕಿಲೋಮೀಟರ್ ಹರಿದ ನಂತರ ಭದ್ರಾ ನದಿಗೆ ಅಣೆಕಟ್ಟು ಕಟ್ಟಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ BRP ಬಳಿ ಭದ್ರಾ ಅಣೆಕಟ್ಟು ನಿರ್ಮಿಸಲಾಗಿದೆ. ಭದ್ರಾ ನದಿಗೆ 1962ರಲ್ಲಿ BRP ಅಣೆಕಟ್ಟು ನಿರ್ಮಿಸಲಾಯಿತು. 186 ಅಡಿ ಎತ್ತರವಿರುವ ಜಲಾಶಯದಲ್ಲಿ 71.535 TMC ನೀರನ್ನು ಸಂಗ್ರಹಿಸಬಹುದಾಗಿದೆ. ಭದ್ರಾ ಜಲಾಶಯದಿಂದ ಸುಮಾರು 1,50,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗಿದೆ. ನೂರ 86 ಅಡಿ ಸಾಮರ್ಥ್ಯ ಹೊಂದಿರುವ ಜಲಾಶಯದಲ್ಲಿ ಸದ್ಯ 185.7 ಅಡಿ ನೀರಿನ ಸಂಗ್ರಹವಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಅಣೆಕಟ್ಟಿನ 4 ಗೇಟುಗಳ ಮುಖಾಂತರ 1751 ಕ್ಯೂಸೆಕ್ ನೀರನ್ನು ಭದ್ರಾ ನದಿಗೆ ಹರಿಬಿಡಲಾಗುತ್ತಿದೆ. ಈ ಜಲಾಶಯದ ಒಳಹರಿವು 6800 ಕ್ಯೂಸೆಕ್.
ಈ ಅಣೆಕಟ್ಟು ನಿರ್ಮಾಣವಾಗಿ 59 ವರ್ಷಗಳು ಕಳೆದಿವೆ. ಈವರೆಗೆ 39 ಬಾರಿ ಅಣೆಕಟ್ಟು ಭರ್ತಿಯಾಗಿದೆ. ಈ ಜಲಾಶಯದಿಂದ ದಾವಣಗೆರೆ, ಚಿಕ್ಕಮಗಳೂರು, ಹಾವೇರಿ, ಶಿವಮೊಗ್ಗ, ಗದಗ, ಚಿತ್ರದುರ್ಗ, ಬಳ್ಳಾರಿ ಸೇರಿದಂತೆ ಸುಮಾರು 8 ಜಿಲ್ಲೆಗಳಿಗೆ ಭದ್ರಾ ನೀರು ಪೂರೈಕೆಯಾಗುತ್ತೆ. ದಾವಣಗೆರೆ, ಚಿಕ್ಕಮಗಳೂರು, ಹಾವೇರಿ, ಶಿವಮೊಗ್ಗ, ಗದಗ, ಚಿತ್ರದುರ್ಗ, ಬಳ್ಳಾರಿ ಸೇರಿದಂತೆ ಸುಮಾರು 8 ಜಿಲ್ಲೆಗಳಿಗೆ ಭದ್ರಾ ನೀರು ಪೂರೈಕೆಯಾಗುತ್ತದೆ. ಇದರಲ್ಲಿ ನಿರ್ಮಾಣಗೊಂಡ ಈ ಅಣೆಕಟ್ಟಿಗೆ 59 ವರ್ಷಗಳು ಕಳೆದಿವೆ. ಈವರೆಗೆ 39 ಬಾರಿ ಅಣೆಕಟ್ಟು ಭರ್ತಿಯಾಗಿದೆ. ಭದ್ರಾ ಅಣೆಕಟ್ಟು ಒಂದೆಡೆ ರೈತರಿಗೆ ಜೀವನಾಡಿ, ಮತ್ತೆ ಕೆಲವರಿಗೆ ಮನಸೆಳೆವ ಪ್ರವಾಸಿ ತಾಣ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಅಭಯಾರಣ್ಯದ ಗಂಗಡಿ ಕಲ್ಲು ಬಳಿಯ ಗಂಗಾಮೂಲದಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿಯುತ್ತೆ. ಶಿವಮೊಗ್ಗ ಹಾಗೂ ಮಧ್ಯ ಕರ್ನಾಟಕದ ರೈತರ ಜೀವನಾಡಿ ಭದ್ರಾ ನದಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಬಯಲು ಸೀಮೆಯಲ್ಲಿ ಹರಿಯುತ್ತೆ. ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳ ರೈತರ ಪಾಲಿಗೆ ಭದ್ರಾ ನದಿಯೇ ಆಸರೆ. ಭದ್ರೆಯ ಒಡಲು ಅಪಾರ ಸಂಖ್ಯೆಯ ರೈತರ ಜೀವನಾಡಿ. ಕೃಷಿ, ವಿದ್ಯುತ್ ಮತ್ತು ಕುಡಿಯುವ ನೀರಿಗೆ ಭದ್ರಾ ಜಲಾಶಯದ ನೀರು ಬಳಕೆಯಾಗುತ್ತಿದೆ. ಕುಡಿಯುವ ನೀರು, ವ್ಯವಸಾಯ, ಕೈಗಾರಿಕೆ, ಮೀನು ಸಾಕಾಣಿಕೆ ಹೀಗೆ ಎಲ್ಲ ಕಾರ್ಯಗಳಿಗೂ ಭದ್ರೆಯನ್ನ ನಂಬಿ ಜೀವನ ನಡೆಸಲಾಗ್ತಾ ಇದೆ. ಭದ್ರಾ ನದಿಯು ಪಶ್ಚಿಮ ಘಟ್ಟಗಳ ಅರೋಲಿ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಕುದುರೆಮುಖದ ಗಂಗಾಮೂಲ ಎಂಬಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಡೆಕ್ಕನ್ ಪ್ರಸ್ಥಭೂಮಿಯ ಮೇಲೆ ಹರಿಯುತ್ತದೆ. ತನ್ನಿತರ ಉಪನದಿಗಳಾದ ಸೋಮವಾಹಿನಿ, ತಡೇಬಹಳ್ಳ ಮತ್ತು ಓಡಿರಾಯನ ಹಳ್ಳಗಳ ಜೊತೆ ಸೇರಿ ಭದ್ರಾ ಅಭಯಾರಣ್ಯದ ಮೂಲಕ ಹರಿಯುತ್ತಾ ಮುಂದೆ ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿಯಲ್ಲಿ ತುಂಗಾ ನದಿಯೊಂದಿಗೆ ಸೇರಿ ತುಂಗಭದ್ರಾ ನದಿಯಾಗುತ್ತದೆ. ಭದ್ರಾವತಿ ಮತ್ತು ಭದ್ರಾ ವನ್ಯಜೀವಿ ಅಭಯಾರಣ್ಯದ ಮೂಲಕ ಹರಿಯುವ ಈ ನದಿ ಕೃಷ್ಣಾ ನದಿ ಸೇರಿ ಬಂಗಾಳ ಕೊಲ್ಲಿಯನ್ನ ತಲುಪುತ್ತದೆ.
ತುಂಗಭದ್ರಾ ನದಿ ಕೃಷ್ಣಾ ನದಿಯ ಪ್ರಮುಖ ಉಪನದಿ. ಭದ್ರಾ ನದಿಗೆ ಅಡ್ಡಲಾಗಿ ಭದ್ರಾ ಅಣೆಕಟ್ಟು ನಿರ್ಮಿಸಲಾಗಿದೆ. ಲಕ್ಕವಳ್ಳಿ ಹಳ್ಳಿಯಿಂದ 1.5 ಕಿಲೋಮೀಟರ್ ಮತ್ತು ಶಿವಮೊಗ್ಗ ನಗರದ 28 ಕಿಲೋಮೀಟರ್ ದೂರದಲ್ಲಿದೆ ಈ ಅಣೆಕಟ್ಟು. ಭದ್ರಾ ನದಿಯು ತುಂಗಾ ನದಿಯೊಂದಿಗೆ ಸೇರುವ ತುಂಗಭದ್ರೆಯ ಸಂಗಮ ಸ್ಥಳವು 50 ಕಿಲೋಮೀಟರ್ ದೂರದಲ್ಲಿದೆ. ಭದ್ರಾ ಅಣೆಕಟ್ಟಿನ ಜಲಾನಯನ ಪ್ರದೇಶ ಹಲವಾರು ಕೈಗಾರಿಕೆಗಳು, ನಗರ ಮತ್ತು ಗ್ರಾಮೀಣ ವಸಾಹತುಗಳು ಈ ನದಿಯ ನೀರನ್ನ ಅವಲಂಬಿಸಿವೆ. ಮೀನುಗಾರಿಕೆ ಚಟುವಟಿಕೆಗಳಿಗೂ ಈ ನದಿಯ ಉಪಯೋಗ ಹೆಚ್ಚಾಗಿದೆ. ನಗರ ಜೀವನದಿಂದ ಬಳಲಿದವರಿಗೆ ಮುಖ್ಯವಾಗಿ ಆಕರ್ಷಿಸುವ ಪ್ರವಾಸಿ ತಾಣ ಭದ್ರಾ ಜಲಾಶಯ. ಈ ಜಲಾಶಯವನ್ನು ತಲುಪುವ ಮಾರ್ಗದಲ್ಲಿಯೇ ಸಮೃದ್ಧವಾದ ಸಸ್ಯರಾಶಿಗಳು, ಮನಪುಳಕಗೊಳಿಸುವ ಹಕ್ಕಿಗಳ ಕಲರವದ ಜೊತೆಗೆ ಪ್ರಶಾಂತವಾದ ವಾತಾವರಣ ಜೀವನದ ಜಂಜಾಟಗಳನ್ನು ಮರೆಸುವಲ್ಲಿ ಯಶಸ್ವಿಯಾಗತ್ತೆ. ನಗರ ಜೀವನದಿಂದ ಬಳಲಿದವರಿಗೆ ಮುಖ್ಯವಾಗಿ ಆಕರ್ಷಿಸುವ ಪ್ರವಾಸಿ ತಾಣ ಭದ್ರಾ ಜಲಾಶಯ. ಈ ಜಲಾಶಯವನ್ನ ತಲುಪುವ ಮಾರ್ಗದಲ್ಲಿಯೇ ಸಮೃದ್ಧವಾದ ಸಸ್ಯರಾಶಿಗಳು, ಮನಪುಳಕಗೊಳಿಸುವ ಹಕ್ಕಿಗಳ ಕಲರವದ ಜೊತೆಗೆ ಪ್ರಶಾಂತವಾದ ವಾತಾವರಣ ಜೀವನದ ಜಂಜಾಟಗಳನ್ನು ಮರೆಸುವಲ್ಲಿ ಯಶಸ್ವಿಯಾಗುತ್ತದೆ. ಜಲಾಶಯವನ್ನ ತಲುಪುವ ಮಾರ್ಗದಲ್ಲಿ ಎದುರಾಗುವ ನದಿಯ ವಿಹಂಗಮ ನೋಟ, ಕಣ್ಣು ಚಾಚಿದಷ್ಟು ವಿಶಾಲವಾಗಿ ವ್ಯಾಪಿಸಿರುವ ನೀಲವರ್ಣದಲ್ಲಿ ಕಂಡುಬರುವ ನೀರಿನ ಹರಿವು ಮತ್ತಷ್ಟು ಮನಮೋಹಕ. ಸಮುದ್ರದಂತೆ ರಪಾರಪ ಎಂದು ಅಪ್ಪಳಿಸುವ ಅಲೆಗಳ ಸೆಳೆತ,
ಈ ಸಮೃದ್ಧ ಜಲರಾಶಿಯಲ್ಲಿನ ದೋಣಿಗಳ ಸಂಚಾರ, ಮನವನ್ನು ಪ್ರಫುಲ್ಲಗೊಳಿಸುವ ವಾತಾವರಣ, ಈ ಎಲ್ಲ ಅಂಶಗಳು ಭದ್ರಾ ಜಲಾಶಯದ ಸೊಬಗನ್ನು ಹೆಚ್ಚಿಸುವಲ್ಲಿ ಪರಿಣಾಮಕಾರಿಯಾಗಿವೆ. ಈ ಎಲ್ಲ ಕಾರಣಗಳಿಂದಾಗಿ ಭದ್ರಾ ಜಲಾಶಯ ತಾಣವು ಒಂದು ಅದ್ಭುತವಾದ ಪ್ರವಾಸಿ ಆಕರ್ಷಣೆಯಾಗಿದೆ. ಇಲ್ಲಿ ತಂಗಲು ರೆಸಾರ್ಟ್ಗಳಿದ್ದು ಪ್ರಕೃತಿಯ ನೈಜತೆಯನ್ನ ಕಣ್ಣಾರೆ ವೀಕ್ಷಿಸಬಹುದಾಗಿದೆ. ಇನ್ನು ಇಲ್ಲಿಗೆ ತೆರಳುವುದು ಕೂಡ ಅಷ್ಟೊಂದು ಕಷ್ಟಕರವಾಗೇನಿಲ್ಲ. ರಸ್ತೆ ಮೂಲಕ ಸಾಗಬೇಕೆಂದಿದ್ದರೆ ಬೆಂಗಳೂರಿನಿಂದ ತಿಪಟೂರು, ಅರಸೀಕೆರೆ, ತರೀಕೆರೆ ಹಾಗೂ ಲಕ್ಕವಳ್ಳಿ ಮೂಲಕ ಭದ್ರಾ ವನ್ಯಜೀವಿ ಧಾಮವನ್ನ ತಲುಪಬಹುದು. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳುವ ಕೆಎಸ್ಆರ್ಟಿಸಿ ಬಸ್ಸುಗಳ ಮೂಲಕ ತರೀಕೆರೆವರೆಗೂ ಸಾಗಬಹುದು. ಮುಂದೆ ತರೀಕೆರೆಯಿಂದ ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮುಂದುವರಿಸಬಹುದು. ಮುಂದೆ ತರೀಕೆರೆಯಿಂದ ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮುಂದುವರಿಸಬಹುದು. ಭದ್ರಾವತಿಯ ಮೂಲಕವೂ ಹಲವು ಬಸ್ಗಳು ಸಂಚರಿಸುತ್ತವೆ. ಭದ್ರಾ ನದಿಯಿಂದ ರೂಪಿತವಾಗಿರುವ ಭದ್ರಾ ಜಲಾಶಯವು ಭೇಟಿ ನೀಡುವವರಿಗೆ ಅಪಾರ ರೋಮಾಂಚನವನ್ನುಂಟು ಮಾಡುತ್ತದೆ. ಇದಕ್ಕೆ ಹೊಂದಿಕೊಂಡಂತೆ ಇರುವ ಭದ್ರಾ ಅಭಯಾರಣ್ಯವೂ ಸಹ ವನ್ಯ ಸಂಪತ್ತಿನಿಂದ ಕಂಗೊಳಿಸುತ್ತಾ ಪ್ರವಾಸಿಗರನ್ನ ತನ್ನೆಡೆ ಸೆಳೆಯುತ್ತದೆ. ಈ ಎಲ್ಲ ಕಾರಣಕ್ಕಾಗಿಯೇ ಭದ್ರಾ ಜಲಾಶಯವನ್ನು ರಮಣೀಯ ತಾಣ ಎಂದು ಕರೆಯಲು ಕಾರಣವಾಗಿರುವುದು. ಭದ್ರಾ ಜಲಾಶಯದ ಬಗ್ಗೆ ಪದಗಳಲ್ಲಿ ವರ್ಣನೆ ಮಾಡೋದಕ್ಕಿಂತ ಭೇಟಿಯಿಂದ ಮಾತ್ರವೇ ಸೊಬಗನ್ನ ಸವಿಯೋಕ್ಕೆ ಸಾಧ್ಯ. ನೀವು ಇದುವರೆಗೂ ಇಂತಹದೊಂದು ತಾಣವನ್ನು ವೀಕ್ಷಿಸಿಲ್ಲವಾದರೆ ಶೀಘ್ರದಲ್ಲಿಯೇ ಭೇಟಿ ನೀಡಿ ಇಲ್ಲಿನ ಸೊಬಗನ್ನ ಸವಿದು ಆನಂದಿಸಿ. ಇಂತಹ 10 ಹಲವು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7, ಸಂಭವಿಸು ಸಮಸ್ತರ ನಡುವೆ.